ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಯೋಗ್ಯ ಹೋಮ್ ಕುಕ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಗಣೇಶ ಹಬ್ಬ ಬಂತು, ಹಬ್ಬ ಸ್ಪೆಷಲ್. ಇವತ್ತು ನಾವು ಈಸಿಯಾಗಿ ಹೆಲ್ದಿಯಾಗಿ ಮೋದಕ್ ಮಾಡೋದನ್ನು ನೋಡೋಣ. ಇದಕ್ಕೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1-2 ಚಮಚ ಆಗೋಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ಹಾಲು ಹಾಕಿ ಇದನ್ನು ಹಿಟ್ಟನ್ನು ನಾದ್ಕೊಳ್ಳಿ ಸಾಫ್ಟ್ ಆಗಿ. ಈ ಥರ ಸ್ಟಫಿಂಗ್ ಮಾಡೋದಕ್ಕೆ ಪ್ಯಾನಲ್ಲಿ 3-4 ಚಮಚ ಆಗೋಷ್ಟು ತುಪ್ಪ ಹಾಕ್ಕೊಳ್ಳಿ. 1 ಕಪ್ ಆಗೋಷ್ಟು ತಿರುದಿರೋ ಕೊಬ್ಬರಿ ಹಾಕ್ಕೊಳ್ಳಿ, ಫ್ರೆಶ್ ಕೊಬ್ಬರಿ. ಸ್ವಲ್ಪ ಇಲೈಚಿ ಪೌಡ್ರ್ ಹಾಕ್ಕೊಳ್ಳಿ ಮತ್ತು ಬೆಲ್ಲ ಹಾಕ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ, ಕಟ್ ಮಾಡ್ಕೊಂಡಿರೋ ಕಾಜು ಬಾದಾಮು. ಬೆಲ್ಲ ನೀವು ನೋಡ್ಕೊಂಡು ಹಾಕೋಬೋದು, ನಿಮ್ಗೆ ಸಿಹಿ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ 2-3 ನಿಮಿಷ ಬೇಯಿಸ್ಕೊಳ್ಳಿ. ಮತ್ತು ಈಗ ಒಂದು ಬೌಲ್ ಸೈಜ್ ಆಗೋಷ್ಟು ಹಿಟ್ಟನ್ನು ತೊಗೊಂಡು ಇದನ್ನು ಪೂರಿ ಥರ ಲಟ್ಟಿಸ್ಕೊಳ್ಳಿ. ಜಾಸ್ತಿ ದೊಡ್ಡದೇನು ಬೇಡ, ಸಣ್ಣದೇನು ಬೇಡ, ಈ ಥರ. ಸೊ ಜಾಸ್ತಿ ದಪ್ಪನೂ ಇಲ್ಲ, ತೆಳ್ಳಗೂ ಇಲ್ಲ, ಈ ಥರ ದಪ್ಪ ಇರಬೇಕು ಸ್ವಲ್ಪ. ಈ ಥರ ರೌಂಡಾಗಿ ಮಾಡಿಕೊಂಡು ಮಧ್ಯದಲ್ಲಿ 1 ಚಮಚ ಆಗೋಷ್ಟು ಸ್ಟಫಿಂಗನ್ನು ಹಾಕಿ ತೋರಿಸಿರೋ ಥರ ಫೋಲ್ಡ್ ಮಾಡ್ಕೊಳ್ಳಿ ಎಡ್ಜಸಲ್ಲಿ. ಕ್ಲೋಸ್ ಮಾಡ್ಕೊಳ್ಳಿ ಈ ಥರ. ಇದು ಮಾಡೋದು ತುಂಬಾ ಈಸಿ ಫ್ರೆಂಡ್ಸ್ ಆ್ಯಂಡ್ ಹೆಲ್ದಿ ಕೂಡ. ಸೊ ಇದೇನು ಆಯಿಲಲ್ಲಿ ಕರಿಯೋದೇನೋ ಬೇಕಾಗೋದಿಲ್ಲ, ಸ್ಟೀಮ್ ಮಾಡಬೇಕು. ಈ ಥರ ಕೆಳಗಡೆ ನೀರಿಟ್ಕೊಂಡು ಮೇಲ್ಗಡೆ ಸ್ಟೀಮ್ ಮಾಡೋದಕ್ಕೆ ಪಾತ್ರೆ ಇಟ್ಕೊಂಡು ಸ್ವಲ್ಪ ತುಪ್ಪ ಸವರಿ ಮಾಡಿರೋ ಎಲ್ಲ ಮೋದಕವನ್ನು ಇದರೊಳಗಿಡಿ. ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸ್ಕೊಳ್ಳಿ. ಸ್ಟೀಮ್ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಮೋದಕ್ ತಿನ್ನಲು ರೆಡಿ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.